ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ 6:30 ಆಗಿದೆ. ನಾನು ಬೆಳಗ್ಗೆ ಎದ್ದಿದ್ದು 5:30ಗೆ. ಏನಕ್ಕೆ ಅಂದರೆ ನಮ್ಮ ಇಶಾನಿ ಅದೇನೋ ಬೊಗಳ್ತಾ ಇದ್ಲು. ಬೆಳಗ್ಗೆನೆ ಜೋರಾಗಿ ಕಿರ್ಚ್ಕೊತಾ ಇದ್ಲು ಹೊರಗಡೆ ಶಬ್ದ ಆಗಿದ್ದಕ್ಕೆ. ಸ್ವಲ್ಪ ಏನಾದರೂ ಮೆಟ್ಲ ಹತ್ರ ಶಬ್ದ ಆದರೆ ಅವಳು ಕಿರ್ಚ್ಕೊಳ್ತಾಳೆ. ಯಾರಾದರೂ ಓಡಾಡ್ತಾ ಇರ್ತಾರೆ, ಏನೋ ಕಾರ್ಪೆಂಟರ್ಸು ಮೇಲ್ಗಡೆದು ಹೊಸ ಮನೆಯದು ವರ್ಕ್ ನಡೀತಾ ಇದೆಯಲ್ಲ, ಕಿರ್ಚ್ತಾ ಇದ್ಲು. ಅದಕ್ಕೆ ಎದ್ಬಿಟ್ಟೆ. ಇವಾಗ 6:30 ಆಗಿದೆ. ನಾನು ಎದ್ದು ರಿಫ್ರೆಶ್ ಆಗಿ ಫ್ರೆಶ್ ಆಗಿಬಿಟ್ಟು ಇವಾಗ ನಮ್ಮ ಇಶಾನಿಗೂ ಫುಡ್ ರೆಡಿ ಮಾಡಿ, ನಾನು ಎದ್ದೆ ಅಂದರೆ ನಾನು ಹಿಂದಿಂದನೇ ಇರ್ತಾಳೆ ಅವಳು, ಫುಡ್ ಕೊಡು ಅಂತ. ಅವಳು ಫುಡ್ ಕೊಡೋಕ್ಕೆ ರೆಡಿ ಮಾಡಬೇಕು, ನಾನು ಟೀ ಮಾಡ್ಕೊಳ್ಬೇಕು. ಎದ್ದೋಳಕ್ಕೆ ಮನಸ್ಸಿಲ್ಲ, ಬೆಚ್ಚಿಗೆ ಮಲ್ಕೊಳ್ಬೇಕು ಇನ್ನು ಸ್ವಲ್ಪ ಹೊತ್ತು ಅನಿಸುತ್ತೆ. ಅಷ್ಟು ಚಳಿ ಇದೆ, ಒಂಥರ ಚಳಿ. ಚೆನ್ನಾಗೂ ಇರುತ್ತೆ. ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ನಿಧಾನಕ್ಕೆ ಎದ್ದೇಳ್ಬೇಕು ಅನಿಸುತ್ತೆ. ಯೋಗ ಹೋಗೋರು, ವಾಕಿಂಗ್ ಹೋಗೋರು ಬೆಳಗ್ಗೆ ಎದ್ದು ಹೋಗ್ತಾರೆ. ನಮಗೆಲ್ಲ ಬೇಜಾರಾಗ್ಬಿಟ್ಟು ನಮಗೆ ಒಂದೊಂದು ಸರ್ತಿ ಹಿಂಗಾಗುತ್ತೆ. ಬಿದ್ದರೆ ಬಿದ್ವಿ ಅನ್ನೋ ಥರ ಆಗ್ಬಿಡುತ್ತೆ, ಮೂಡ್ ಆಫ್ ಆಗುತ್ತೆ. ಬಟ್ ಓಕೆ, ಮಾಡೋದು ಎಲ್ಲನೂ ಮಾಡ್ಕೊಂಡು ಹೋಗೋದು. ಆದರೆ ಏನು ಯೋಗ ಮಾಡಲಿಲ್ಲ ಅಂದರೂ ಮನೆ ಕೆಲಸದ ಯೋಗ ಅಂತೂ ಇದ್ದೇ ಇರುತ್ತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸು, ಒರೆಸು ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿನೇ ಆಮೇಲೆ ಸಿಗ್ತೀನಿ, ಓಕೆನಾ? ಇವತ್ತು ಶನಿವಾರ ಬೆಳಗ್ಗೆನೆ ನಮ್ಮ ಇಶಾನಿನ ಕರ್ಕೊಂಡು ನಾನು ಹೋಗ್ತಾ ಇರೋದು ತುಂಬ ದೂರನೇ ಆಗುತ್ತೆ ಅಂತ ಹೇಳ್ತೀನಿ. 1 ಅವರ್ ಜರ್ನಿ ನೋಡಿ, 1 ಅವರ್ 15 ಮಿನಿಟ್ಸ್ ಜರ್ನಿ ನಾನು ಹೋಗ್ತಾ ಇರೋದು. ಅವಳಿಗೆ ಮೀಟಿಂಗ್ದು ಇವಾಗ ಡೇಟ್ ಕೊಟ್ಟಿದ್ದರು. ಇವತ್ತು ಮತ್ತು ಭಾನುವಾರ ಬಿಟ್ಟು ಸೋಮವಾರ. ಸೊ 1 ಡೇ ಬಿಟ್ಟು 1, ಅಂದರೆ 9th ಡೇ ಮತ್ತು 11th ಡೇ, ಅಂದರೆ ಹೀಟ್ ಸೈಕಲ್ದು 9th ಡೇ ಮತ್ತು 11th ಡೇ ಆ ಥರ ಒಂದು ಇರುತ್ತೆ. ಮೀಟಿಂಗ್ದು ಪೆಟ್ದು ಅಂತ ಹೇಳ್ತೀನಿ. ಇದು ಎಲ್ಲನೂ ನನಗೆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಇದೆಲ್ಲನೂ ಅಂದರೆ ಪೆಟ್ಸ್ದು ಒಂದು ಹೀಟ್ ಸೈಕಲ್ ಇರ್ಬೋದು, ಮತ್ತು ಲಿಟ್ಟರ್ ಅಂತ ಹೇಳ್ತಾರೆ, ಅಂದರೆ ಮರಿ ಹಾಕೋದು ಪೆಟ್ಸ್ ಎಲ್ಲನೂ. ಸೊ ಇದು ಎಲ್ಲನೂ ನಮ್ಮ ಇಶಾನಿ ಏನು ಬ್ರೀಡ್ ಇದೆಯಲ್ಲ, ಇದು ಇಂಪೋರ್ಟ್ ಬ್ರೀಡ್ ಅಂತಲೇ ಹೇಳ್ತೀನಿ, ಟಾಯ್ ಪೂಡಲ್ ಅಂತ ಹೇಳ್ತಾರೆ. ಸೊ ನಾನು ತುಂಬಾ ಇಷ್ಟಪಟ್ಟು ಮತ್ತು ಇವಳನ್ನ ನಾನು ತೊಗೊಂಡು ಬಂದಿರೋದು. ಮತ್ತು ಇದು ಹೈಪೋ ಅಲರ್ಜೆನಿಕ್ ಇರುತ್ತೆ ಅಂತ ಹೇಳ್ತೀನಿ. ಕೂದಲು ಉದುರೋದು, ಅಲರ್ಜೀಸು ಅದೆಲ್ಲನೂ ಇರಲ್ಲ. ಒಂಚೂರು ಕೂದಲು ಉದುರಲ್ಲ ನಮ್ಮ ಇಶಾನಿದು ನಮ್ಮ ಮನೆಯಲ್ಲಿ. ಬಟ್ ಆದರೆ ನಾನು ಹೈಜೀನ್ ಮನೆಯಲ್ಲಿ ಕ್ಲೀನ್ಲಿನೆಸ್ ಎಲ್ಲ ತುಂಬ ಮೇಂಟೈನ್ ಮಾಡ್ತೀನಿ. ನೋಡಿ, ಇದೇ ನಮ್ಮ ಬೆಂಗಳೂರಿನ ವಿಧಾನಸೌಧ, ಮತ್ತು ಮಿನಿ ಸೌಧ ಕೂಡ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡೋದಕ್ಕೆ, ಎಷ್ಟು ಚಂದವಾಗಿ ಕಾಣಿಸುತ್ತೆ. ಬೆಂಗಳೂರಿಗೆ ಇದೊಂದು ಕಿರೀಟ ಅಂತ ಹೇಳಿದ್ರು ತಪ್ಪೇನಿಲ್ಲ. ಇದೇ ರೋಡ್ ಮುಂದೆನೇ ಹೋಗಬೇಕಾಗುತ್ತೆ. ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ ಇಶಾನಿನ ಕರ್ಕೊಂಡು. ಅವಳದೆಲ್ಲ ಆಯಿತು, ಒಂದು 20-30 ಮಿನಿಟ್ಸ್ ಇದೊಂದು ಕೆಲಸ ಅವಳದಿತ್ತು. ಬಟ್ ಜರ್ನಿ ಜಾಸ್ತಿ ಆಯಿತು. ಅಪ್ಪ, 1:20 ಆಗಿದೆ. ಇವಾಗ ಬಂದೆ. ಬೆಳಗ್ಗೆ 8 ಗಂಟೆ, 7:30 8 ಗಂಟೆ ಹೋಗಿದ್ದವಳು. ಅವಳ ಕೆಲಸ ಇವಾಗ ಮುಗೀತು. ನೋಡಿ, ಜಾಬ್ನ ರಿಸೈನ್ ಮಾಡಿ ಮನೇಲಿದ್ರೂ ಎಷ್ಟೊಂದು ಕೆಲಸಗಳಿರುತ್ತೆ. ಬೆಳಗ್ಗೆ ಎದ್ದೇಳ್ತಾನೆ ಇವಳನ್ನ ಅಷ್ಟು ದೂರ ಕರ್ಕೊಂಡು ಹೋಗಿ ಬರೋದು, ಟ್ರಾಫಿಕ್ಕಲ್ಲಿ, ಚಳಿ ಗಾಳಿನಲ್ಲಿ. ಇದೊಂದು ಕೆಲಸ. ಮನೆಗೆ ಬಂದ ತಕ್ಷಣ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋದು, ನೀಟ್ ಮಾಡೋದು ಕೆಲಸ ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇನ್ನೂ ನಾನು ರೆಂಟಲ್ ಅಗ್ರಿಮೆಂಟ್ ರೆಡಿ ಮಾಡಿಸಿಲ್ಲ. ಅಗ್ರಿಮೆಂಟ್ನು ರೆಡಿ ಮಾಡಿಸ್ಬೇಕು. ಪೇಮೆಂಟ್ ಡೀಟೇಲ್ಸ್ ಎಲ್ಲ ಬರೆದು ನಾನು ಇಟ್ಕೊಂಡಿದ್ದೀನಿ. ಮೇಂಟೆನೆನ್ಸು ಅದು ಇದು ಎಲ್ಲ ಅಂತ ಇರುತ್ತಲ್ಲ, ಮತ್ತು ಅಡ್ವಾನ್ಸ್ ಯಾವಾಗ ಎಷ್ಟೆಷ್ಟು ಮಾಡಿದೆ ಅದೆಲ್ಲ ಇರುತ್ತಲ್ಲ, ಅದನ್ನು ನೆಟ್ ಬ್ಯಾಂಕಿಂಗಲ್ಲೇ ನಾನು ಪಾಸ್ಬುಕ್ ಇರುತ್ತೆ, ಎಲೆಕ್ಟ್ರಾನಿಕ್ ಒಂದು ಪಾಸ್ಬುಕ್, ಅದರಲ್ಲಿ ನೆಟ್ ಬ್ಯಾಂಕಿಂಗಲ್ಲೇ ನಾನು ಎಲ್ಲನೂ ತೊಗೊಂಡ್ಬಿಡ್ತೀನಿ. ಅದರಲ್ಲೆಲ್ಲ ಯಾವ ಚೆಕ್ಕು ಯಾವಾಗ ಪ್ರೆಸೆಂಟ್ ಮಾಡಿದ್ದು, ಡೆಪಾಸಿಟ್ ಆಗಿದ್ದು, ವಿಡ್ರಾ ಆಗಿದ್ದು, ಪ್ರತಿಯೊಂದು ಡೀಟೇಲ್ ನನಗೆ ನೆಟ್ ಬ್ಯಾಂಕಿಂಗಲ್ಲೇ ನನಗೆ ಸಿಕ್ಬಿಡುತ್ತೆ. ನಾನು ಬ್ಯಾಂಕಿಗೆ ಹೋಗೋ ಕೆಲಸ ಕೂಡ ಈವನ್ ಇರಲ್ಲ. ನೆಫ್ಟ್ ಮಾಡಿರೋದು, RTGS ಮಾಡಿರೋದು ಅದೆಲ್ಲನೂ, ಚೆಕ್ ಡೀಟೇಲ್ಸು, ಪ್ರತಿಯೊಂದು ಯಾರ ಹೆಸರಿಗೆ ಚೆಕ್ ಕೊಟ್ಟಿದ್ದೀನಿ ಅದೆಲ್ಲ ಅದರಲ್ಲೇ ನಂಗೆ ಸಿಕ್ಬಿಡುತ್ತೆ, ಟ್ರಾನ್ಸಾಕ್ಷನ್ಸ್ ಎಲ್ಲನೂ. ಸೊ ಅದನ್ನು ನಾನು ತೊಗೊಂಡು ನೋಟ್ ಮಾಡ್ಕೊಳ್ತೀನಿ. ಒಂದು ಡೈರಿನಲ್ಲಿ ಆ ಪೇಮೆಂಟ್ ಡೀಟೇಲ್ಸ್ನ ಎಲ್ಲ ಒಂದೊಂದೇ ಡೇಟ್ ವೈಸ್ ನಾನು ನೋಟ್ ಮಾಡಿಕೊಂಡು ಇವಾಗ ಅದನ್ನು ತೊಗೊಂಡು ಹೋಗಿ ನಾನು ರೆಂಟಲ್ ಅಗ್ರಿಮೆಂಟ್ 2 BHK ಮತ್ತು ಹಾಲ್ ಇದೆ, ಕಿಚನ್ ಇದೆ, ಮತ್ತು ಏನು ಪ್ರಾಪರ್ ಅಂದರೆ ಏನೇನೋ ಇದು ಇದೆ, ಒಂದು ಗೀಝರು, ಲೈಟ್ಸು, ಟ್ಯೂಬ್ಲೈಟ್ಸು ಅದನ್ನೆಲ್ಲನೂ ನಾನೇ ಒಂದು ಬರೆದು ಇಟ್ಕೊಂಡಿದ್ದೀನಿ.
ಅಲ್ಲಿ ಹೋಗಿ ತೊಗೊಂಡು ಹೋಗಿ ಕೊಟ್ಟರೆ ಅವರು ಲೀಸಾ ರೆಂಟ ಎಲ್ಲ ನೋಡಿಬಿಟ್ಟು ಲೀಸ್ ಹೌಸ್ ಇದ್ದರೆ 1000 ರುಪೀಸು ಒಂದು ಇದನ್ನು ಮಾಡಿಕೊಡೋಕ್ಕೆ ತೊಗೊಳ್ತಾರೆ, ಅಂದರೆ ಅಗ್ರಿಮೆಂಟ್ ರೆಡಿ ಮಾಡಿಕೊಡೋಕ್ಕೆ ತೊಗೊಳ್ತಾರೆ. ಮತ್ತು ರೆಂಟ್ ಇದ್ದರೆ ಅದಕ್ಕೆ ಬೇರೆ ಪರ್ಸೆಂಟೇಜ್ ಇದೆ. ಈ ಥರ ಎಲ್ಲನೂ ಇರುತ್ತೆ. ನಾವು ಅಲ್ಲಿ ಹೋಗಿ ಒಂದು ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಎಲ್ಲನೂ ಮಾಡಿಸ್ಕೊಂಡು ಬರಬೇಕು. ಅದು ಕೆಲಸ ಇದೆ, ಅದು ಮಾಡಿಸ್ಲೇಬೇಕು ನನಗೆ. ಯಾಕೆಂದರೆ ಗ್ಯಾಸ್ ಬುಕ್ಕಿಂಗಿಗೆ ನನಗೆ ಕಷ್ಟ ಆಗ್ತಾಯಿದೆ. ಅದು ಹಳೆ ಮನೆ ಅಡ್ರೆಸ್ ಹತ್ರನೇ ಮೊನ್ನೆನೂ ಹೋಯಿತು. ಆವಾಗ ನಮ್ಮ ಮನೆಯವ್ರು ಮತ್ತೆ ಮಧ್ಯ ದಾರಿದಲ್ಲೇ ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂದರು. ಸೊ ಇವಾಗ ಮತ್ತೆ ನಾವು ಗ್ಯಾಸ್ ಬುಕ್ ನೆಕ್ಸ್ಟ್ ಮಾಡಿದ್ರೆ ಮತ್ತೆ ಅವ್ರು ಹಳೆ ಮನೆ ಅಡ್ರೆಸ್ ಹತ್ರ ಹೋಗಿ ಅಲ್ಲಿಂದ ಕಾಲ್ ಮಾಡ್ತಾರೆ. ಮತ್ತು ನಾವು ಅಲ್ಲಿ ಹೋಗಿ ಮತ್ತು ಅದನ್ನು ತೊಗೊಂಡು ಬರಬೇಕು. ಅದಕ್ಕೇ ಈ ಅಡ್ರೆಸ್ ಚೇಂಜ್ ಮಾಡಿಸ್ಬಿಟ್ರೆ ನಮಗೊಂದು ಅಗ್ರಿಮೆಂಟ್ ಆಗಿಬಿಟ್ರೆ ನಮಗೂ ಸೇಫ್ಟಿ, ಅವ್ರಿಗೂ ಒಂದು ಕಾಪಿ ಓನರ್ಗೆ ಕೊಟ್ಬಿಟ್ರೆ ಜೆರಾಕ್ಸ್ ಕಾಪಿ ಓನರ್ಗೆ ಕೊಡೋದು, ಒರಿಜಿನಲ್ ಕಾಪಿ ನಾವು ಇಟ್ಕೊಳ್ಳೋದು. ಈ ಥರ ಒಂದು ಜೀವನ ಇದೆ ನೋಡಿ. ಇಷ್ಟು ಸುಲಭ ಅಲ್ಲ. ಎಲ್ಲನೂ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ನೋಡಿಕೊಂಡು ಹೋಗೋದು. ಆದ್ರೂ ಈ ಕೆಲವೊಂದು ಮಾತುಗಳು ಏನೇನೋ ಮಾತಾಡ್ತಾರೆ, ಅದರಿಂದನೂ ಕೂಡ ಒಂದೊಂದು ಸಾರಿ ಬೇಜಾರಾಗುತ್ತೆ. ಏನಪ್ಪ ಇಷ್ಟೊಂದು ಕಷ್ಟಪಡೋದು ಯಾರಿಗೂ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲ ಅಂತ. ಆದರೆ ನನ್ನ ಮಗಳು ಒಂದು ಮಾತು ಹೇಳ್ತಾಳೆ, ಯಾರ ಮಾತಿಗೂ ತಲೆನೇ ಬೇಡ, ನಿನಗೇನು ಸರಿ ಅನಿಸುತ್ತೋ, ನಿನಗೇನು ಖುಷಿ ಅನಿಸುತ್ತೋ ನೀನು ಆ ಥರ ಇರು. ಯಾರಿಗೂ ಅನ್ನೋರೇನೋ ಅನ್ನ ಹಾಕಲ್ಲ, ಆಡ್ಕೊಳ್ಳೋರೇನೋ ಅನ್ನ ಹಾಕಲ್ಲ ಅಂತ. ಅದು ಒಂದು ನಿಜಾನೇ ಅಲ್ವಾ? ಸೊ ನಾವು ಹೇಗೆ ಮುಂದೆ ಜೀವನದಲ್ಲಿ ಹೋಗ್ಬೇಕು ಅನ್ನೋದನ್ನು ಒಂದೇ ಮನಸ್ಸಲ್ಲಿ ಗುರಿನ ಇಟ್ಕೊಂಡ್ಬಿಟ್ಟು ಮಾಡ್ತಾ ಹೋಗ್ತಾ ಇರಬೇಕು. ಒಂದು ದಿವಸ ಹುಷಾರಿರುತ್ತೆ, ಒಂದು ದಿವಸ ಹುಷಾರಿರಲ್ಲ. ಮತ್ತು ಕೆಲಸಗಳು ಏನೇನಿದೆ ಅದನ್ನು ಡೈಲಿ ಒಂದೊಂದು ಮಾಡ್ಕೊಂಡು ಹೋಗೋದು, ಅದನ್ನೆಲ್ಲನೂ ಒಂದು ನಮಗೆ ಇದು ಇರಬೇಕು. ಅದ್ರ ಬಗ್ಗೆ ಜವಾಬ್ದಾರಿಗಳು, ಕನಸುಗಳು ಮನುಷ್ಯನಿಗೆ ಖಂಡಿತವಾಗ್ಲೂ ಕನಸು ಅನ್ನೋದಿರಬೇಕು. ಯಾರಿಗೆ ಕನಸು ಜವಾಬ್ದಾರಿ ಅನ್ನೋದಿರಲ್ಲ ಅವ್ರ ಲೈಫೇ ವೇಸ್ಟು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇವೆರಡು ಮಾತ್ರ ಮನುಷ್ಯನಿಗೆ, ಹೆಣ್ಣಾಗಲಿ ಗಂಡಾಗಲಿ, ಕನಸು ಜವಾಬ್ದಾರಿ ದುಡಿಯೋದು ಅನ್ನೋದು ಇರಲೇಬೇಕು. ಆಯಿತು, ಕಷ್ಟಪಟ್ಟು ದುಡಿಬೇಕು. ಜೀವನದಲ್ಲಿ ಸ್ವಲ್ಪ ಎಂಜಾಯ್ಮೆಂಟು ಅಂತ ಅನ್ನೋದು ಇರಬೇಕು. ಒಂದು ಎಂಟರ್ಟೈನ್ಮೆಂಟು, ಒಂದು ಟ್ರಿಪ್ಪಿಗೆ ಹೋದ್ವಿ, ಟ್ರಾವೆಲ್ಗೆ ಹೋದ್ವಿ, ಫ್ರೆಂಡ್ಸು ಗೆಟ್ ಟುಗೆದರು, ಇದೆಲ್ಲನೂ ಇರಬೇಕು. ಇದಿಲ್ದಿರೋ ಜೀವನ ಅದೇನೋ ಹೇಳಿ. ನಮ್ಮ ಇಶಾನಿನ ಕರ್ಕೊಂಡು ನಾನು ಕೆಲಸ ಆಯಿತು ಹೇಳಿದ್ನಲ್ಲ, ಅದಕ್ಕೆ ಹೋಗಿ ಬಂದೆ. ಅದಕ್ಕೆ ಹೋಗಿ ಬಂದಮೇಲೆ ತಲೆ ದಿಮ್ ಅಂತ ಇದೆ. ಯಾಕೆಂದರೆ ಗಾಳಿ, ನೆನ್ನೆ ತಲೆ ಸ್ನಾನ ಮಾಡಿದ್ದಲ್ಲ, ಹರಳೆಣ್ಣೆ ಮತ್ತು ಮೆಂತ್ಯ ಎಲ್ಲ ಕೋಲ್ಡ್ ಜಾಸ್ತಿ. ಮನೇಲಿ ಇದ್ದಿದ್ರೆ ನನಗೆ ಏನಾಗ್ತಾ ಇಲ್ಲ, ಬೆಳಗ್ಗೆಲ್ಲ ಚೆನ್ನಾಗೇ ಇದ್ದೆ. ಆಟೋನಲ್ಲಿ 1 ಅವರ್ ಹೋಗಿದ್ದು, 1 ಅವರ್ ಬಂದಿದ್ದು. ಸಿಕ್ಕಾಬಿಟ್ಟೆ ದೂರ. ಪಾಕಿಸ್ತಾನ ಏನದು ಕನ್ಯಾಕುಮಾರಿ ಕಾಶ್ಮೀರ ಟು ಕನ್ಯಾಕುಮಾರಿ, ಹಾಗೆ ಅಷ್ಟು ದೂರ. 1 ಅವರ್ ಹೋಗಿದ್ದು, 1 ಅವರ್ ಬಂದಿದ್ದು. 1 ಅವರ್ ಹೋಗಿ 1 ಅವರ್ ಬಂದಿದ್ದು. ಸಿಕ್ಕಾಬಿಟ್ಟೆ ನನಗೆ ಕೋಲ್ಡ್ ಆಗಿದೆ. ಕೋಲ್ಡ್ ಆಮೇಲೆ ತಿಂಡಿ ಇರಲಿಲ್ಲ. ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಹೋದೆ ಇಶಾನಿನ ಕರ್ಕೊಂಡು. ಅವಳು ಮೀಟಿಂಗ್ ಇತ್ತಲ್ವಾ, ಅವಾಗ ಹೋದ್ಮೇಲೆ ಏನಾಯಿತು, ನನಗೆ ತಿಂಡಿನೂ ಲೇಟ್ ಆಯಿತು. ಮನೆಗೆ ಬಂದಾಗ 1:20 ಆಗಿದೆ. ತಿಂಡಿನೂ ಇಲ್ಲ, ಏನೂ ಇಲ್ಲ, ಬರೀ ಟೀ ಕುಡ್ಕೊಂಡು ಹೋಗಿದ್ದೀನಿ. ಅಸಿಡಿಟಿ ಆಗ್ಬಿಟ್ಟು ನನಗೆ ಉಪವಾಸ ಇದ್ದರೆ ಆಗಲ್ಲ, ತಲೆನೋವು ಸ್ಟಾರ್ಟ್ ಆಯಿತು. ಏನಾದರೂ ಸ್ವಲ್ಪನಾದರೂ ನಾನು ಟೈಮ್ ಕರೆಕ್ಟಾಗಿ ತಿಂಡಿ ತಿನ್ನಬೇಕು. ಒಂದು 10:30 11 ಗಂಟೆಗಾದರೂ ತಿಂಡಿ ತಿಂದುಬಿಡ್ಬೇಕು. ಫುಲ್ಲು ತಲೆನೋವು, ತಲೆ ದಿಮ್ ಅನ್ನೋದು, ಕೋಲ್ಡ್ ತಲೆನೋವು, ಹೆವಿ. ನನಗೆ ತಲೆನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗೋಯ್ತು ಇವತ್ತು. ಒಂದೊಂದು ದಿವಸ ಹಾಗೇನೆ ಏನಾದರೂ ಸುಮ್ಮನೆ ಈ ಥರ ಆಗುತ್ತೆ. ಹೋಗಿದ್ದು ಏನೋ ಒಂದು ಅವಳ್ದು ಇದನ್ನು ಮಾಡ್ಕೊಂಡು ಬರೋಣ ಕೆಲಸ ಅಂತ. ಇವಾಗ ನೋಡಿ ಅಲಸಂದಿ ಕಾಳು ನೆನೆಸಿಟ್ಟಿದ್ದೀನಿ. ಇವತ್ತು ಶನಿವಾರ, ರಾತ್ರಿ 7:30 ಆಗಿದೆ. ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದೆ, ಹೊರಗಡೆನೇ ಊಟಕ್ಕೆ ಕರ್ಕೊಂಡು ಹೋಗಪ್ಪ, ನಂಗೆ ಆಗ್ತಾ ಇಲ್ಲ ಅಂದೆ. 3:30 ಹೋಗಿ. ನೀವು ಅಂದ್ಕೊಳ್ಬೋದು ಇಷ್ಟಕ್ಕೆ ತಲೆನೋವು ಬಂದ್ಬಿಡ್ತಾ ಅಂತ. ಅದು ಡೈಲಿ ನಾವು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂದರೆ, ಡೈಲಿ ಹೋಗ್ತೀವಿ ಬರ್ತೀವಿ ಅಂದರೆ ಏನು ಅನಿಸಲ್ಲ. ವೆದರ್ ಬೇರೆ ಸಿಕ್ಕಾಬಿಟ್ಟೆ ಚೇಂಜ್ ಆಗಿದೆ. ನಾನು ಅರ್ಲಿ ಮಾರ್ನಿಂಗ್ಗೆ ಬೆಳಗ್ಗೆ ಎದ್ದನೇ ಹೋಗ್ಬಿಟ್ಟೆ, ತಿಂಡಿನೂ ತಿಂದಿಲ್ಲ. ಆಮೇಲೆ ಲೇಟ್ ಆಯಿತು, ಬರೋದು ಲೇಟ್ ಆಯಿತು. 1:20 ಆಯಿತು. ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ನೆನ್ನೆ ತಲೆ ಸ್ನಾನ ಮಾಡಿದ್ದು ಒಂದು, ಆಮೇಲೆ ಅಸಿಡಿಟಿ ಆಗಿ ಗ್ಯಾಸ್ ತುಂಬಿಕೊಂಡು ಅದು ತಲೆನೋವು ಬಂದು, ಈ ಥರ ಎಲ್ಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಟೈಮ್, ನಾನು ಯಾವಾಗಲೂ ಅಷ್ಟೇ, ಮೊದಲಿಂದಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಒಂದು ಇಷ್ಟೇನಾದರೂ ಆಗಲಿ ನಾನು ಊಟ ಮಾಡಿಬಿಡ್ಬೇಕು. ಇಲ್ಲಿ ಮೇಲ್ಗಡೆ ಫರ್ನಿಚರ್ ವರ್ಕ್ ನಡೀತಾನೇ ಇದೆ. ಮಧ್ಯಾಹ್ನ ತಲೆನೋವು ಮಲಗಿದ್ದೀನಿ, ತಲೆನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವ್ರದೊಂದು ಶಬ್ದಗಳು, ವಿಪರೀತ ಶಬ್ದಗಳು. ಮನೆ ಮುಂದೆ ಮಕ್ಳು ಆಡ್ತಾ ಇದ್ರೆ ನಮ್ಮ ಇಶಾನಿ ಬಗ್ಳೋದು,
ಮಕ್ಳು ಆಡ್ತಾ ಇರ್ತಾರೆ ಓಕೆ, ಬಟ್ ಈಶಾನ್ಯ ಅವಾಗ ಬೊಗಳ್ತಾಳೆ, ಶಬ್ದ ಆದ್ರೆ ಬೊಗಳ್ತಾಳೆ. ಎಷ್ಟು ಸಿಕ್ಕಾಪಟ್ಟೆ ಹಿಂಸೆ ಅಂದ್ರೆ ಅಷ್ಟು ಹಿಂಸೆ ಆಗಿದೆ ಇವತ್ತು. ಈ ಕೆಲಸ ಮುಗಿದ್ರೆ ಸಾಕು ಅನ್ಸಲು ಅಷ್ಟು ನನ್ಗೆ ತಲೆನೋವು ಬೇರೆ. ಹುಷಾರಿದಾಗ ಆಗಲ್ಲ, ಸೌಂಡ್ಗಳು ಕೇಳಕ್ ಆಗಲ್ಲ, ಪೀಸ್ಫುಲ್ ಆಗಿ ಮಲ್ಕೋಬೇಕು, ರೆಸ್ಟ್ ತಗೊಳ್ಬೇಕು ಅನ್ಸುತ್ತೆ. ಇವಾಗ ಫೀವರ್ ಬಂದಿದೆ, ಡೋಲೋನು ಕುಡ್ದಿದ್ದೀನಿ, ತಲೆನೋವು ಮಾತ್ರೆನೂ ಕುಡ್ದಿದ್ದೀನಿ, ಏನೇನ್ ಮಾತ್ರೆಗಳು ಎಲ್ಲ ಕುಡಿದ್ಬಿಟ್ಟಿದ್ದೀನಿ, ಕಾಫಿನೂ ಕುಡ್ದಿದ್ದೀನಿ. ಈಗ ನೋಡಿ ನೀವ್ ಅನ್ಕೋಬಹುದು ಏನಪ್ಪಾ ಹಿಂಗ್ ಪ್ಯಾಕ್ ಆಗಿದ್ದಾಳ ಅಂತ. ನನ್ನ ಪರಿಸ್ಥಿತಿ ನನ್ಗೆ ಗೊತ್ತು. ಹೋಗಿ ಬಂದಿದ್ದೀನಿ. ಇದು ಕ್ಯಾನ್ ಇದೆ, ಪ್ಲಾಸ್ಟಿಕ್ ಕ್ಯಾನ್, ವಾಟರ್ದು 20 ಲೀಟರ್ದು. ಅದ್ರ ಟ್ಯಾಪ್ನ ಸರಿಯಾಗಿ ನಿಲ್ಸಿಲ್ಲ, ಪಟ್ ಅಂತ ಶಬ್ದ ಬರ್ಬೇಕು, ಹಂಗೆ ನಿಲ್ಲಿಸ್ಬೇಕು ಅದನ್ನ ಸುಮ್ಮನೆ ಹಿಂಗೆ ನಿಲ್ಸಿದ್ದಾರೆ. ನೀರು ಒಂದೊಂದು ಡ್ರಾಪ್ 1 ನಿಮಿಷಕ್ಕೆ 5-5 ಡ್ರಾಪ್ ನೀರು ಬಿದ್ದು 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 ನಾನು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಕಿಚನ್ ಫುಲ್ ನೀರು. ಪ್ಲಾಸ್ಟಿಕ್ ಕ್ಯಾನ್ ಅಲ್ಲಿರೋ ನೀರೆಲ್ಲ ಖಾಲಿಯಾಗಿದೆ, ಕಿಚನ್ ಫುಲ್ ನೀರು. ಅಲ್ಲಿಂದ ಸುಸ್ತಾಗಿ ಸಾಕಾಗಿ ಬಂದಿದ್ದೀನಿ. ಏನೇನು ಪ್ರಾಬ್ಲಮ್ ಆಗ್ಬಿಡುತ್ತೆ ಗೊತ್ತಾ. ಅದು ಮ್ಯಾಟ್ ಹಾಕಿದ್ದೀನಿ, ಮ್ಯಾಟ್ಗಳು ಎಲ್ಲ ಒದ್ದೆ, ನೀರೆಲ್ಲ ಸೋರ್ತಾ ಇದೆ, ಅಡುಗೆ ಮನೆಯೆಲ್ಲ ನೀರು. ಆ ಮ್ಯಾಟ್ಗಳನ್ನ ಎತ್ತಿ ಮತ್ತೆ ಆ ವಾಷಿಂಗ್ ಮಿಷಿನ್ ಡ್ರೈ ಹಾಕಿದೆ. ನಾನು ಅದನ್ನ ಹಿಂಡಕ್ಕಾಗಲ್ಲ, ಇನ್ನು ಅಷ್ಟು ಒದ್ದೆ ಅದನ್ನ. ಅದನ್ನ ಒಂದ್ಸರಿ ಬಕೆಟಲ್ಲಿ ಅದ್ಬಿಟ್ಟು ಮತ್ತೆ ವಾಷಿಂಗ್ ಮಿಷಿನ್ ಡ್ರೈ ಹಾಕಿ ಇದನ್ನೆಲ್ಲ ಮಾಪ್ ತಗೊಂಡು ಫಿನೈಲ್ ತಗೊಂಡು ಒರೆಸಿ ಮತ್ತೆ ಇವಾಗ ಮಲ್ಕೊಂಡು ಎದ್ದಿದ್ದೀನಿ. ಮತ್ತೆ ಇವಾಗ ಹೋಗ್ಬೇಕಾದ್ರೆ ಮತ್ತೆ ಅದನ್ನ ಅದೇ ತರ ಟ್ಯಾಪ್ನ ಲೂಸ್ ಆಗಿ ಅದನ್ನ ಜೋರಾಗಿ ಟಪ್ ಅಂತ ಅನ್ಸ್ದಲೆ ಅದೊಂದು ಟೆಕ್ನಿಕ್ ಇದೆ. ಇವಾಗ ಹೋಗಿ ಅದನ್ನ ಟ್ಯಾಪ್ನ ಚೇಂಜ್ ಮಾಡಿಸ್ಕೊಂಡು ಬರ್ತಾ ಇಲ್ಲ. ಎಲ್ಲದಕ್ಕೂ ಎಲ್ಲರೂ ಇರಿಟೇಟ್ ಮಾಡ್ತಾರೆ. ನನ್ಗಂತೂ ಎಷ್ಟು ಕೋಪ ಬರುತ್ತೆ, ಎಷ್ಟು ಬೇಜಾರಾಗುತ್ತೆ, ಅಳು ಬಂದ್ಬಿಡುತ್ತೆ ನನಗೆ. ಎಷ್ಟು ಸರಿ ನಾನು ಇವಾಗ ಮತ್ತೆ ಅದೇ ಒಂದು ಕೆಳಗಡೆ ಬೌಲ್ ಇಟ್ಟಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ, ಅದನ್ನೂ ತುಂಬಿದೆ. ಇವಾಗ ಅದು ತುಂಬಿಟ್ಟು ಮತ್ತೆ ಇವಾಗ ಬೀಳೋ ಸ್ಟೇಜಲ್ಲಿತ್ತು. ನಾನು ಅದನ್ನ ಸರಿ ಮಾಡಿ ನಿಲ್ಸಿದ್ದೀನಿ ಟ್ಯಾಪ್ನ. ನೆನ್ನೆನೂ ಹೇಳಿದ್ದೀನಿ ಟ್ಯಾಪ್ ಹೋಗಿ ಚೇಂಜ್ ಮಾಡಿಸ್ಕೊಂಬನ್ನಿ ಅಂತ. ಹುಷಾರಿದ್ದಿರ್ಬೇಕಾದ್ರೆ ಇವ್ರಂತೂ ವಿಪರೀತ ಶಬ್ದ ಮೇಲ್ಗಡೆ. ಕಾರ್ಪೆಂಟರ್ ವರ್ಕ್ ನಡೀತಾ ಇದೆ, ಹೆವಿ ಶಬ್ದ ಅಂದ್ರೆ ಹೆವಿ ಶಬ್ದ. ನಾವೇನ್ ಹೇಳಕ್ಕಾಗತ್ತೆ, ಕೆಲಸ ಮಾಡ್ಬೇಡ್ರಿ ನೀವು ಅಂತ ಹೇಳಕ್ಕಾಗತ್ತ. ಒಂದೊಂದ್ಸರ್ತಿ ಅನ್ಸುತ್ತೆ 1-2 ದಿವಸ ಎಲ್ಲಾದ್ರೂ ಹೋಗಿ ಬರ್ಬೇಕಪ್ಪ ಆರಾಮ್ಸೆ ನೆಮ್ಮದಿಯಾಗಿ ಅಂತ. ಎಲ್ಲಿಗೆ ಹೋಗೋದು? ಇವಾಗ ಹುಷಾರಿಲ್ಲ ಫುಲ್, ನಮ್ಗೆ ಆಗ್ತಾನೆ ಇಲ್ಲ. ಅಡ್ಗೆ ಮಾಡ್ಬಿಡೋಣ ಇವಾಗ. ನೀರ್ ಕುಡಿಯೋಣ, ಚೆನ್ನಾಗಿ ನೀರ್ ಕುಡಿಬೇಕು, ಬಿಸಿ ಬಿಸಿ ನೀರ್. ಅಂದ್ರೆ ಕ್ಯಾನ್ ಖಾಲಿ ಆಗಿದೆ, ವಾಟರ್ ಕ್ಯಾನ್ ಪ್ಲಾಸ್ಟಿಕ್. ಅದು ಕುಡ್ದಿಲ್ಲ ಮಾಡಿಲ್ಲ, ನೀರೆಲ್ಲ ಹೊರಟೋಗಿದೆ, ನೀರೆಲ್ಲ ಬಿದ್ಕೊಂಡು ಹೋಗಿದೆ. ಇವಾಗ ಹೇಳಿದ್ ಮಾತೆ ಕೇಳಲ್ಲ ರೀ. ನನ್ಗೆ ಚಿಕ್ಕ ಮಕ್ಳ ತರ ಅರ್ಥ ಮಾಡಿಸಿ 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 ಸಾಕಾಗ್ಬಿಡುತ್ತೆ. ಯಾರೇನಾರ ಅನ್ಕೊಳ್ಳಿ, ಏನಾರ ಮಾತಾಡ್ಕೊಳ್ಳಿ, ಏನಾರ, ನಮ್ಮ ಆರೋಗ್ಯ ನಮಗ್ ಮುಖ್ಯ ಅಲ್ವಾ? ಇನ್ ಫ್ಯಾಷನ್ ಮಾಡಕ್ ಹಾಕೊಳ್ತಾರ ಇದನ್ನೆಲ್ಲ. ಹಂಗೂ ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಫುಲ್ ಸ್ಲೀವ್ಸ್ ಇರೋದು ಚೂಡಿದಾರ್ ಹಾಕೊಂಡು, ಕಾಟನ್ ಚೂಡಿದಾರ್ ಹಾಕೊಂಡು, ಅದ್ರ ಮೇಲೆ ಮತ್ತೆ ಜಾಕೆಟ್ ಹಾಕೊಂಡು, ಟೋಪಿ ಇರೋ ಜಾಕೆಟ್ ಹಾಕೊಂಡು ಹೋಗಿದ್ದೀನಿ. ಏನಾದ್ರೆ ಒಂದ್ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಸಿಂಕಲ್ಲಿ ಏನಾದ್ರು ಬಾಳೆಹಣ್ಣು ಸಿಪ್ಪೆ ಹಾಕ್ತಾರೆ. ಇಲ್ಲಿ ನೀರು ನೋಡಿದ್ರೆ ಸರಿಯಾಗಿ ನಿಲ್ಸಲ್ಲ. ಪೇಷನ್ಸ್ ಎಷ್ಟು ನಾನು ಇಟ್ಕೊಳ್ಬೇಕು, ಎಷ್ಟನ್ನ ಪೇಷನ್ಸ್ ನಾನು ತಾಳ್ಮೆ ಇಟ್ಕೊಳ್ಬೇಕು ಗೊತ್ತಿಲ್ಲ ನನಗೆ. ಇವಾಗ್ಲೂ ನೀರು ಬಿದ್ದಿದೆ ಸ್ವಲ್ಪ, ಅಲ್ಲಿ ಬರೆಸ್ಬೇಕು ಇವಾಗ. ನನಗೆ ಚಳಿ ಆಗ್ತಾ ಇದೆ, ತಣ್ಣೀರು ಮುಟ್ಟಕ್ಕೆ ಆಗ್ತಾ ಇಲ್ಲ ನನಗೆ, ಚಳಿ ಆಗ್ತದೆ. ಇವ್ರ ಮೇಲ್ಗಡೆ ಇದೊಂದು ಕಾರ್ಪೆಂಟ್ ವರ್ಕ್ ಕೆಲಸ ಯಾವಾಗ ಮುಗಿಯುತ್ತೋ ಭಗವಂತ, ಕೃಷ್ಣ ವಾಸುದೇವ ಶ್ರೀಹರಿಯೇ ನಾರಾಯಣ ಅನ್ಸ್ಬಿಟ್ಟಿದೆ ನನಗೆ. ಮೊದ್ಲೇ ಬೇರೆ ಬೇರೆ ಏನೇನೋ ತಲೆನೋವು ಯೋಚನೆಗಳು ಇರುತ್ತೆ, ಏನೋ ಕೆಲ್ಸದ್ದು ಜಾಬ್ದು ಏನೇನೋ ಒಂದೊಂದು ಟೆನ್ಷನ್ಗಳಿದೆ ನನಗೆ. ಅದರಲ್ಲಿ ಇದೆಲ್ಲನೂ
1:10 ಅಂತ. ಆರೋಗ್ಯ ಸ್ವಲ್ಪ ಕೆಟ್ಟಾಗ, ಮನೆಯಲ್ಲಿ ಕೆಲಸನೂ ಸ್ವಲ್ಪ ಜಾಸ್ತಿ ಬಿದ್ದಾಗ, ಕಾಫಿ ಕೊಡೋಕ್ಕೂ ಯಾರೂ ಇಲ್ಲ, ನಾವೇ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ತುಂಬಾ ತಾಳ್ಮೆ ಅನ್ನೋದು ಬೇಕಾಗತ್ತೆ. ಕೆಲವೊಂದು ಸಾರಿ ತಾಳ್ಮೆನೂ ಅಷ್ಟೊಂದು ಇದನ್ನು ಮಾಡ್ಕೊಳಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಬೇಜಾರಾಗುತ್ತೆ, ಅಸಹನೆ, ಕೋಪ, ಅಳು ಎಲ್ಲನೂ ಬರುತ್ತೆ. ಇದು ಹೆಣ್ಮಕ್ಳಿಗೆ ಸಹಜನೇ. ಯಾಕೆ ಅಂದರೆ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀರು ಕುಡಿಬೇಕು. ಇವಾಗ ನೀರಿಲ್ಲ, ನೀರೆಲ್ಲ ವೇಸ್ಟ್ ಮಾಡಿದ್ದಾರೆ. ಒಂದು ಟ್ಯಾಪ್ ನಿಲ್ಸೋಕ್ಕೂ ಬರಲ್ಲ ಅಂದರೆ ನಾನು ಏನು ಅಂತಾರ, ನಾನು ಏನು ಮಾಡಲಿ, ನನಗೆ ಅಳು ಬಂದ್ಬಿಡುತ್ತೆ. ನನಗೆ ಯಾರಿಗೆ ಏನು ಹೇಳೋದು ಅಂತ. ಇಲ್ಲ, ಟ್ಯಾಪ್ನ ಹೋಗಿ ಹಾಕಿಸ್ಕೊಂಡಾನ ಬರಬೇಕು. ನೋಡಿ ಹಿಂಗಂದ್ರೆ ಎಲ್ಲ ನೋವ್ತಾ ಇದೆ ನನಗೆ. ಇನ್ನೂ ಒಂದೇನೆಂದರೆ, ನಮ್ಮ ಮನೆಯವರು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ತಾರೆ. ಮಧ್ಯಾಹ್ನ ಬಂದರೆ 1 ಅವರ್ ನಿದ್ದೆ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಡ್ಯೂಟಿಗೆ ಹೋಗ್ತಾರೆ. ಅವ್ರ ಟೈಮ್ ಟೇಬಲ್ ಹೇಗಿದೆ ಅಂದರೆ ನನಗೇನೋ ಅವರು ಹೆಲ್ಪ್ ಮಾಡೋವಷ್ಟೇ ಇಲ್ಲ. ಈಗ ಆ ಥರ ಇದೆ ಪರಿಸ್ಥಿತಿ. ನಾನು ಈ ಥರ ಮನೆಯದು ಒಂದು ಹೊರಗಡೆ ಕೆಲಸನೋ ಏನೋ ಒಂದು ತರೋದಿರಲಿ, ಒಂದು ತರಕಾರಿ ಸೊಪ್ಪು ತರೋದಿರಲಿ, ಹೂವು ತರೋದಿರಲಿ, ನಾನೇ ಹೋಗಬೇಕು, ಮಾಡಬೇಕು. ಮತ್ತು ಈ ಅಗ್ರಿಮೆಂಟ್ಗಳು, ಮತ್ತು ನಮ್ಮ ಇಶಾನಿದು ಹಾಸ್ಪಿಟಲ್ ಕೆಲಸ, ನನಗೆ ಹುಷಾರಿಲ್ಲ ಅಂದರೆ ನಾನು ಹೋಗಿ ತೋರಿಸ್ಕೊಂಡು ಬರೋದು. ಇವಾಗ ನಾನು ಅಲೋನಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇದೇನು ದೊಡ್ಡ ವಿಷಯ ಅಲ್ಲದೆ ಇರ್ಬೋದು, ಆದರೆ ಹುಷಾರಿಲ್ದಾಗ ಏನಾಗುತ್ತೆ, ಯಾರಾದರೂ ಕರ್ಕೊಂಡು ಹೋದರೆ ಸಾಕು ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಹೊಂದ್ಕೊಂಡು ಹೋಗ್ತೀನಿ. ಕೇಳಿಸ್ಕೊಳ್ಳಿ ಇವಾಗ ಕೇಳಿಸ್ಕೊಳ್ಳಿ ಹೆಂಗೆ ಮೇಲ್ಗಡೆ ಕಾರ್ಪೆಂಟ್ರ್ ವರ್ಕ್ ಶಬ್ದ ಬರುತ್ತೆ ಅಂತ. ಇಲ್ಲಿ ಹಾಲಲ್ಲಿ ಕೂತಿದ್ದೀನಿ ನಾನು, ಕೇಳಿಸ್ಕೊಳ್ಳಿ. ಈ ಮೇಲ್ಗಡೆ ಫ್ಲೋರನ್ನೇ ವರ್ಕ್ ನಡೀತಾ ಇರೋದು, ಕೆಲಸ ನಡೀತಾ ಇರೋದು. 2 BHK ಇದೆ. ಫುಲ್ಲು ದೊಡ್ಡದಂದರೆ ದೊಡ್ಡದಿದೆ, ಸಿಕ್ಕಾಗುತ್ತೆ. ಬೆಳಗ್ಗೆಯಿಂದ ಕುಟ್ತಾನೆ ಇದ್ದಾರೆ. ಅದೇನು ಕುಟ್ತಾ ಇದ್ದಾರೋ, ಅದೇನು ಮಾಡ್ತಾ ಇದ್ದಾರೋ. ಎಲ್ಲಿಗೆ ಹೋಗ್ಲಪ್ಪ ನಾನು, ನನಗೆ ಏನಕ್ಕೆ ಇಷ್ಟೊಂದು ಚಿತ್ರಹಿಂಸೆಗಳು ಅನಿಸ್ಬಿಡುತ್ತೆ ನನಗೆ. ಆ ಶ್ರೀಕೃಷ್ಣ ಪರಮಾತ್ಮ ನನಗೆ ಇನ್ನೂ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಧೈರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಪ್ರತಿದಿನಾನೂ ಕೇಳ್ಕೊಳ್ತೀನಿ. ಇಷ್ಟೊಂದು ಪಾತ್ರೆ ನೀರು ತುಂಬಿದೆ. ಇದು ಮಧ್ಯಾಹ್ನ ಫುಲ್ಲು ತುಂಬಿಟ್ಟು ಇಲ್ಲೆಲ್ಲ ಕಿಚನ್ ಫುಲ್ಲು ನೀರು ತುಂಬಿತ್ತು. ಕಿಚನ್ ಫುಲ್ ಮ್ಯಾಟುಗಳು ಇಷ್ಟುದ್ದ ಮ್ಯಾಟ್ ಇಲ್ಲಿ ಹಾಕಿರ್ತೀನಿ ಯಾವಾಗಲೂ. ಫುಲ್ ಅಲ್ಲಿವರೆಗೂ ಮ್ಯಾಟು. ಕಾಲಕ್ಕೆ ಕೋಲ್ಡ್ ಆಗುತ್ತೆ, ಚಳಿ ಆಗುತ್ತೆ, ನನಗೆ ತಂಪಾಗುತ್ತೆ ಅಂತ ಆ ಫುಲ್ ಬ್ಲೂ ಕಲರ್ ಮ್ಯಾಟ್ ಇದೆಯಲ್ಲ, ಆ ಥರದ್ದು ಇನ್ನೊಂದು ಫುಲ್ಲು ಉದ್ದಕ್ಕೂ ಇದೆ. ಆ ಸಿಲಿಂಡ್ರ್ವರೆಗೂ ಇದೆ, ಸಿಂಕಿಂದ ಸಿಲಿಂಡ್ರ್ವರೆಗೂ ಇದೆ. ಅದನ್ನು ಹಾಕಿರ್ತೀನಿ. ಅದು ಫುಲ್ಲು ಒದ್ದೆ ಆಗಿ ದಪ್ಪದದು ತೊಟ್ಟಿಗ್ತಾ ಇತ್ತು. ಎಲ್ಲ ವರ್ಷ ಕ್ಲೀನ್ ಮಾಡಿದೆ. ನೋಡಿ ನೀರು ಇದು ತುಂಬಿದೆ. ಇದನ್ನ ಇವಾಗ ನಾನು ಆಫ್ ಮಾಡಿದ್ದೀನಿ. ಫುಲ್ಲು ನೀರಿತ್ತು. ಇವಾಗ ನೀರು ನೋಡಿ ಎಲ್ಲಿಗೆ ಬಂದಿದೆ. ನೀರು ಇಲ್ಲಿ ಬಂದಿದೆ. ಇಲ್ಲಿದೆ ನೀರು, ಇಲ್ಲಿದೆ ನೀರು, ಕಾಣಿಸ್ತಿದೆಯಲ್ವಾ ನೋಡಿ, ಇಲ್ಲಿದೆ ನೀರು. ಇದು ಬೆಳಗ್ಗೆ ಇಷ್ಟು ಫುಲ್ ಇತ್ತು, ಇಲ್ಲಿವರೆಗೂ ಇತ್ತು. ಇಷ್ಟು ನೀರೆಲ್ಲ ಹೋಗಿದೆ. ಇದು ನೋಡಿ ಇಲ್ಲಿ ತುಂಬಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತಾಗಿದ್ರೆ ಆಲ್ರೆಡಿ ಬಿದ್ದಿತ್ತಿಲ್ಲಲ್ಲ, ಒರೆಸಿದ್ದೀನಿ ಇವಾಗ. ಇದು ಕುಡಿಯೋ ನೀರು. ಇದು ಇಷ್ಟು ನೀರು ವೇಸ್ಟ್ ಆಗಿದೆ. ಇದನ್ನು ನಾನು ಕುಡಿಯೋಲ್ಲ. ಇದರಲ್ಲಿ ಧೂಳು ಬಿದ್ದಿರ್ಬೋದು, ಡಸ್ಟ್ ಬಿದ್ದಿರೋದು. ಹೋಗ್ಬಿಟ್ಟು ಗಿಡಕ್ಕೆ ಹಾಕ್ತೀನಿ. ಇದನ್ನು ಪಟ್ ಅನ್ಬೇಕಿದು. ಇದು ಪಟ್ ಅಂತ ಇಲ್ಲ. ಇದನ್ನು ಚೇಂಜ್ ಮಾಡಿಸ್ಕೊಂಬನ್ನಿ, ಇದನ್ನು ಚೇಂಜ್ ಮಾಡಿಸ್ಕೊಂಬನ್ನಿ. ಆ ಶಾಪ್ ಅವ್ರು ಹೇಳಿದ್ದಾರೆ, ಸರಿಯಾಗಿ ಕೂತಿಲ್ಲ ಅಂದರೆ ಚೇಂಜ್ ಮಾಡಿಕೊಡ್ತೀನಿ, ತೊಗೊಂಬನ್ನಿ ಅಂತ. ಇದನ್ನು ಚೇಂಜು ಮಾಡಿಸ್ಕೊಡ್ತಾ ಇಲ್ಲ. ಇದನ್ನು ಸರಿಯಾಗಿ ಯಾವ ಥರ ಟ್ಯಾಪ್ನ ಕ್ಲೋಸ್ ಮಾಡಬೇಕು ಅದನ್ನು ಕ್ಲೋಸ್ ಮಾಡಲ್ಲ. ಲೂಸಾಗಿ ಸುಮ್ಮನೆ ಕೈ ಬಿಟ್ಬಿಡ್ತಾರೆ. ಮಾಡಲಿ, ಇವಳು ಮನೆಯಲ್ಲಿ ಇರ್ತಾಳೆ, ಇವಳಿಗೇನು ಕೆಲಸ ಅಂತ.